15 ದಿನಗಳಲ್ಲಿ ಇರಾನ್ ಸೇನೆಯನ್ನು 90% ಬಗ್ಗು ಬಡಿದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ಇರಾನ್ ಹಾಕಿದಂತಹ ಬಾಂಬ್ಗಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಷ್ಟಕ್ಕೂ ಸುಮ್ಮನಾಗದಂಥ ಇರಾನ್ ತನ್ನ ಸುರಂಗದೊಳಗಡೆ ಅಡಗಿಸಿ ಇಟ್ಟಿರ್ತಕ್ಕಂಥ ಅಸ್ತ್ರಗಳ ವಿಡಿಯೋಗಳನ್ನು ಹರಿಬಿಟ್ಟು ಅಮೆರಿಕಕ್ಕೇನೆ ಎಚ್ಚರಿಕೆಯನ್ನು ನೀಡಿದೆ. ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ ಆಡಳಿತವನ್ನ. ಆದ್ರೆ ಇರಾನ್ ಕೊಡ್ತಿರೋ ತಿರುಗೇಟಿಗೆ ಅಮೆರಿಕದಂತಹ ದೈತ್ಯ ರಾಷ್ಟ್ರದ ಸೇನಾಪಡೆಗೆ ನಲುಗಿ ಹೋಗ್ತಿದೆ. ಇಸ್ರೇಲ್ನಂತಹ ತಂತ್ರಜ್ಞಾನ ದೇಶದ ಟೆಲ್ ಅವೀವ್ ನಗರವೇ ಬೆಂಕಿಯಿಂದ ಹೊತ್ತಿಯುರಿತಾ ಇದೆ. ಇರಾನ್ನಿಂದ ಹಾರಿ ಬರುತ್ತಿರುವ ಒಂದೊಂದು ಸುಸೈಡ್ ಡ್ರೋನ್ಗಳು ಇಸ್ರೇಲ್ನ ರಾಜಧಾನಿಯನ್ನ ಸ್ಮಶಾನ ಮಾಡ್ತಿದೆ. ಇರಾನ್ ನಡೆಸ್ತಿರೋ ದಾಳಿಗೆ ಇಸ್ರೇಲ್ ಹೇಗೆ ಸರ್ವನಾಶ ಆಗ್ ಹೋಗ್ತಿದೆ ಅನ್ನೋದಕ್ಕೆ ಈ ದೃಶ್ಯ ಸಣ್ಣ ಉದಾಹರಣೆಯಷ್ಟೇ. ಇರಾನಿನ ಹೈಪರ್ಸಾನಿಕ್ ಕ್ಷಿಪಣಿ ಕೇಂದ್ರ ಟೆಲ್ ಅವೀವ್ನಲ್ಲಿರುವ ಮೊಸಾದ್ ಪ್ರಧಾನ ಕಚೇರಿಯನ್ನ ನಿರ್ನಾಮ ಮಾಡಿದೆ. ಇಸ್ರೇಲ್ನ ಪ್ರಧಾನ ಕಚೇರಿಯಲ್ಲಿದ್ದ 40ಕ್ಕೂ ಹೆಚ್ಚು ಅಧಿಕಾರಿಗಳು ಗುರುತೇ ಸಿಗದಂತೆ ಬೂದಿಯಾಗಿದ್ದಾರೆ. ಈ ಸ್ಫೋಟ ನೋಡಿ ಎಷ್ಟು ಭೀಕರತೆ ಅನ್ಸುತ್ತೆ ಅಲ್ವಾ? ಇರಾನ್ ಈ ತರ ದಾಳಿ ಮಾಡುತ್ತೆ ಅಂತ ಇಸ್ರೇಲ್ ದೇಶ ಊಹೆನೂ ಮಾಡಿರಲಿಲ್ಲ. ಇರಾನ್ ಹಾರಿಸಿದ ಕ್ಷಿಪಣಿ ಟೆಲ್ ಅವೀವ್ನಲ್ಲಿರುವ ಉನ್ನತ ಶ್ರೇಣಿಯ ಇಸ್ರೇಲಿ ಮಿಲಿಟರಿ ಅಧಿಕಾರಿಯ ಮನೆಯನ್ನೇ ನೆಲಸಮ ಮಾಡಿದೆ. ಇರಾನಿನ ಶಾರ್ಜಾ ಬಳಿಯ ಸಮುದ್ರ ತೀರದಲ್ಲಿ ಅಮೆರಿಕವು ಆಯಿಲ್ ಟ್ಯಾಂಕರ್ ಅನ್ನ ನಿಲ್ಲಿಸಿತ್ತು. ಅಮೆರಿಕದ ಸೇನೆಗೆ ತೈಲ ತುಂಬಿಸುತ್ತಿದ್ದ ಈ ಟ್ಯಾಂಕರ್ ಇರಾನ್ ಡ್ರೋನ್ ದಾಳಿಗೆ ಸಮುದ್ರದಲ್ಲಿ ಸರ್ವನಾಶ ಆಗೋಯಿತು. ಇಸ್ರೇಲ್ ದೇಶದ ಟೆಲ್ ಅವೀವ್ನ ದಕ್ಷಿಣದಲ್ಲಿರೋದು ಹಲೂನ್ ಕೈಗಾರಿಕಾ ವಲಯ. ಇಸ್ರೇಲ್ನ ಸೇನಾಪಡೆ ಸಂಗ್ರಹ ಮಾಡಿದ್ದ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳ ಗೋಡೌನ್ ಇರಾನ್ ಹಾಕಿದ ಕ್ಷಿಪಣಿಗೆ ಕ್ಷಣಾರ್ಧದಲ್ಲೇ ಉಡೀಸ್ ಆಗಿದೆ. ಇದು ಇರಾನ್ ಕ್ಷಿಪಣಿಗಳು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಪ್ಪಳಿಸ್ತಿರೋ ವಿಡಿಯೋ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ಚೀನಾ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಿಗ್ಬಂಧನವನ್ನ ಭೇದಿಸಿ ಜೋರ್ಡಾನ್ ಮತ್ತು ಕೊಲ್ಲಿಯಲ್ಲಿರುವಂತಹ ಅಮೆರಿಕದ ನೆಲೆಗಳನ್ನ ಇರಾನ್ ಹೊಡೆದು ಉರುಳಿಸಿದೆ. ಅಮೆರಿಕ ಸೈನಿಕರು ಜೀವ ಉಳಿಸಿಕೊಳ್ಳೋಕೆ ಓಡ್ ಹೋಗ್ತಿರೋದು ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಸಿಡಿದೆದ್ದ ಅಮೆರಿಕದಿಂದ ಇರಾನ್ ದ್ವೀಪವೇ ಧ್ವಂಸ. ಖುದ್ದು ವಿಡಿಯೋ ಹಂಚಿಕೊಂಡ ಅಮೆರಿಕ ಅಧ್ಯಕ್ಷ. ಇರಾನ್ ದೇಶದ ಬಹುತೇಕ ತೈಲ ಉತ್ಪನ್ನಗಳ ಸ್ಟೋರೇಜ್ ಆಗೋದು ಇದೇ ಕರ್ಗ್ ದ್ವೀಪದಲ್ಲಿ. ಇಲ್ಲಿಂದಲೇ ಸಾಕಷ್ಟು ದೇಶಗಳಿಗೆ ಪೈಪ್ಲೈನ್ ಕನೆಕ್ಟ್ ಇದೆ. ಇದೇ ಇರಾನ್ನ ಜಾಗವನ್ನ ನೆಲಸಮ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಬಾಂಬ್ಗಳನ್ನ ಹಾಕೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸುರಂಗದಲ್ಲಿರುವ ಕ್ಷಿಪಣಿಗಳನ್ನು ತೋರಿಸಿದ ಇರಾನ್. ಅಮೆರಿಕ ಇಸ್ರೇಲ್ಗೆ ನೇರ ವಾರ್ನಿಂಗ್. ಇರಾನ್ನ ಕಿರೀಟ ರತ್ನವಾಗಿದ್ದ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ನಡೆಸಿದ ವಿಡಿಯೋವನ್ನ ಟ್ರಂಪ್ ಶೇರ್ ಮಾಡಿದ್ರು. ಇದರ ಬೆನ್ನಲ್ಲೇ ಇರಾನ್ನ IRGC ಗ್ರೂಪ್ 3 ವಿಡಿಯೋಗಳನ್ನು ಹಂಚಿಕೊಂಡಿದೆ. ಒಂದು, ಇರಾನ್ ಸೇನಾ ಬತ್ತಳಿಕೆಯಲ್ಲಿ ಇನ್ನೂ ಸಾವಿರಾರು ಆಧುನಿಕ ಡ್ರೋನ್ ಕ್ಷಿಪಣಿಗಳು ಇವೆ ಅನ್ನೋ ವಿಡಿಯೋ. ಇರಾನ್ನ ಮತ್ತೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆ ಪರ್ವತಗಳ ಕೆಳಗಿನ ಸುರಂಗದಲ್ಲಿ ಭದ್ರಪಡಿಸಲಾಗಿದೆ. ಈ ನೆಲೆಗಳನ್ನ ನಾಶ ಮಾಡೋಕೆ ಅಮೆರಿಕ ಇಸ್ರೇಲ್ಗೆ ಸಾಮರ್ಥ್ಯ ಇದೆಯಾ ಅಂತ ಇನ್ನೊಂದು ವಿಡಿಯೋ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಹೊಂದಿರುವಂತಹ ನೌಕಾ ಸ್ವತ್ತುಗಳು ಸುರಂಗದಲ್ಲಿ ಸೇಫ್ ಆಗಿದೆ. ಶತ್ರುಗಳಾದ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಸೋಲಿಸಲು ಶೀಘ್ರದಲ್ಲೇ ಹೊರಗೆ ಬರುತ್ತೆ ಅನ್ನೋ 3ನೇ ವಿಡಿಯೋಗಳು ರಿಲೀಸ್ ಆಗಿವೆ. ಇರಾನ್ ನಾಯಕರಿಗೆ ಟೆರರ್ ಪಟ್ಟ ಕಟ್ಟಿದ ಅಮೆರಿಕ. 10 ಇರಾನ್ ನಾಯಕರ ಸುಳಿವು ಕೊಟ್ರೆ $10 ಮಿಲಿಯನ್. ಅಮೆರಿಕದ ರಾಜತಾಂತ್ರಿಕ ಭದ್ರತಾ ಸೇವೆಗಳ ಇಲಾಖೆ ಎಕ್ಸ್ ಖಾತೆಯಲ್ಲಿ ಹಾಕಿರೋ ಪೋಸ್ಟ್ ಇದು. ಇರಾನ್ನ ಸುಪ್ರೀಂ ನಾಯಕ ಮೊಜ್ತಬಾ ಖಮೇನಿ, ಇರಾನ್ನ ಮುಖ್ಯಸ್ಥ ಅಲಿ ಅಸ್ಗರ್ ಹಜಾಜಿ ಸೇರಿದಂತೆ ಇರಾನ್ ದೇಶದ ಟಾಪ್ 10 ಅಧಿಕಾರಿಗಳ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಇವರನ್ನೆಲ್ಲ ಭಯೋತ್ಪಾದಕರು ಅಂತ ಅಮೆರಿಕ ಹೇಳಿದೆ. ಅಷ್ಟೇ ಅಲ್ಲ, 10 ನಾಯಕರ ಸುಳಿವನ್ನ ಕೊಟ್ಟವರಿಗೆ $10 ಮಿಲಿಯನ್ ಅಂದ್ರೆ
ಹತ್ತತ್ರ 92 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತಾನೂ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದೆ. ಒಟ್ನಲ್ಲಿ 15ನೇ ದಿನವೂ ಅಮೆರಿಕ ಇಸ್ರೇಲ್ ನಡೆಸ್ತಿರೋ ದಾಳಿಗೆ ಇರಾನ್ ನಡೆಸ್ತಿರೋ ಪ್ರತಿ ದಾಳಿಗಳು ಮಾತ್ರ ಘನಘೋರ. ನೀನಾ ನಾನಾ ನೋಡೇ ಬಿಡೋಣ ಅಂತ ಬಾಂಬ್ಗಳನ್ನ ಪಟಾಕಿ ಸಿಡಿಸಿದಂತೆ ಸಿಡಿಸ್ತಿವೆ. ಊರೂರನ್ನೇ ಧ್ವಂಸ ಮಾಡ್ತಿದ್ದು ಮಧ್ಯಪ್ರಾಚ್ಯ ಮಸಣವಾಗಿ ಹೋಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.